ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ಊರಿನಲ್ಲಿ ಶ್ರೀ ಲಿಂಗೈಕ ಪಾಠಸ್ಥಳ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಂಬಳಿ ಮಠ ಇವರು ದಿನಾಂಕ 27/8/2025 ಶಿವದಿನರಾಗಿದ್ದರು. ಅವರ 5ನೆಯ ದಿನ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ. ಶ್ರೀಮದ್ ಕಾಶಿ ಜಗದ್ಗುರು ಧರ್ಮ ಸಭೆ ಸಂದೇಶ ನೀಡಿದರು. ಲಿಂಗೈಕ ಶ್ರೀ ವೀರಭದ್ರ ಶಿವಾಚಾರ್ಯರ ಸ್ಥಾನಕ್ಕೆ ನೂತನವಾಗಿ ಅವರ ವಂಶಸ್ಥರಾದ ಶ್ರೀ ಪ್ರಭು ಸ್ವಾಮಿಗಳನ್ನು ಶ್ರೀ ವಾಮದೇವ ಶಿವಾಚಾರ್ಯರು, ಏಮಿಗನೂರು ಹರಗಿನದೋಣಿ ಶ್ರೀಗಳು, ಕಲ್ಯಾಣ ಚೌಕಿ ಮಠ ಸ್ವಾಮೀಜಿಗಳು, ಬಳ್ಳಾರಿ ಸಿರುಗುಪ್ಪ ತಾಲೂಕು ಎಕ್ಸ್-MLA ಚಂದ್ರಶೇಖರ್ ಸ್ವಾಮಿ, BDCC ಬ್ಯಾಂಕ್ ಚೊಕ್ಕ ಬಸವನಗೌಡರು, ಪಂಪನಗೌಡರು ಹಲವಾರು ಹರಗುರು ಭಕ್ತರ ಸಮ್ಮುಖದಲ್ಲಿ ಶ್ರೀ ಕಾಶಿ ಜಗದ್ಗುರುಗಳು ಅಧಿಕೃತವಾಗಿ ಘೋಷಿಸಿದರು. ಮುಂದಿನ ದಿನಗಳಲ್ಲಿ ಶ್ರೀಪೀಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮಿಸಲಾಗುವುದು ಎಂದು ತಿಳಿಸಿದರು. ವರದಿ ಸಚ್ಚಿದಾನಂದ ಹಿರೇಮಠ್, ಪ್ರಜಾಪವರ್ ಟಿವಿ. ನಾವು ಏನನ್ನ ಸಮಾಜ ನಮಗೆ ಏನು ಕೊಡ್ತದ ಅದನ್ನ ಲೆಕ್ಕಿಸದೆ ಸಮಾಜಕ್ಕಾಗಿ ಈ ಶಿವಾಚಾರ್ಯರು ಜಗದ್ಗುರುಗಳು ಜೀವನವನ್ನ ಅರ್ಪಣೆ ಮಾಡಿರ್ತಾರೆ. ಆ ಒಂದಿದರಲ್ಲಿ ಸಮಾಜ ಅಂತೇಳಿ ಸ್ವತಃ ಶರೀರಕ್ಕೂ ಲಕ್ಷ್ಯದೆ, ಶರೀರ ಕಡೆ ಲಕ್ಷ್ಯ ಕೊಡಲಾರದೆ ಎಲ್ಲ ಸಮಾಜದ ಕಾರ್ಯವನ್ನ ಮಾಡಿ ಅಲ್ಪ ಆಯುಷ್ಯಗಳಾಗಿ ಹೋದಂತ ಜಗದ್ಗುರುಗಳಾಗ್ಲಿ ಅಥವಾ ಶಿವಾಚಾರ್ಯರಾಗ್ಲಿ ನಾವು ಕಾಣ್ತಾ ಇದ್ದೀವಿ. ಯಾಕ ಅವರ ಒಂದು ಸಂಕಲ್ಪ, ಆ ಸಂಕಲ್ಪ ಏನಾಗಿರ್ತದೆ ಅಂತ ಕೇಳಿದ್ರೆ, ನನ್ನ ಶರೀರ ಇದು ಸಮಾಜಕ್ಕೆ ಅರ್ಪಣೆ ಅಂತೇಳಿ ಸಂಕಲ್ಪ ಮಾಡಿರ್ತಾರೆ. ಆ ಒಂದು ಸಂಕಲ್ಪದ ಪ್ರಕಾರ ಇಂದಿನ ಎಲ್ಲಾ ಶ್ರೀಗಳವರು ನಡೀತಾ ಇರ್ತಾರೆ. ಆದರೆ ವಿಶೇಷ ಅಂತ ಹೇಳಿದ್ರೆ, ಶರೀರ ಮಾಧ್ಯಮೇನ ಇವತ್ತಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ. ಏನೇ ಧರ್ಮದ ಕಾರ್ಯಗಳು ಈ ಸಮಾಜಕ್ಕೆ ಒಳಿತನ್ನ ಮಾಡಬೇಕಾದ್ರೆ ಶರೀರವೂ ಕೂಡ ಅಷ್ಟೇ ಪ್ರಾಧಾನ್ಯ ಪಾತ್ರ ವಹಿಸುತ್ತದೆ. ಯಾಕಂದ್ರೆ ಶರೀರದಿಂದ ಎಲ್ಲ ಒಂದು ಕಾರ್ಯಗಳು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಧರ್ಮ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಆ ಶರೀರವನ್ನು ಕೂಡ ಅಷ್ಟೇ ನಾವು ರಕ್ಷಣೆಯನ್ನು ಮಾಡುತ್ತಾ ಪೂರ ಶರೀರವೇ ತಾವಾಗಲಾರದೆ ಈ ಕಾರ್ಯಕ್ಕೆ ಅನುಕೂಲವಾಗಿ ನಮ್ಮ ಶರೀರಕ್ಕೆ ನಾವು ಆಯಾ ತಕ್ಕಂತೆ ಅದಕ್ಕೆ ವ್ಯವಸ್ಥೆಯನ್ನು ಆದಿ ಜಗದ್ಗುರು ಪಂಚಾಚಾರ್ಯರನ್ನ ಸ್ಮರಣೆ ಮಾಡಿಕೊಳ್ತಾ ನಮ್ಮ ಶ್ರೀಮಠದ ಗುರು ಪರಂಪರೆಯ ಪರಿಪೂರ್ಣವಾಗಿರುವಂತಹ ಕೃಪಾಕಟಾಕ್ಷವನ್ನು ಬೀರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಅಡಿದಾರರಲ್ಲಿ ಭಕ್ತಿಯ ದೀರ್ಘನಾಮಗಳನ್ನು ಸಮರ್ಪಣೆಗೈದು ಅದೇ ರೀತಿಯಾಗಿ ಇಂದು ಆಗಮಿಸಿ ಆಶೀರ್ವಚನ ಹಾಗೂ ನಮ್ಮೆಲ್ಲರಿಗೂ ಕೂಡ ಮಂಗಲಾಶೀರ್ವಾದವನ್ನು ನೀಡಿ ಒಟ್ಟುಗೆ ಪರಿಪೂರ್ಣವಾದಂತಹ ಮಂಗಲಾಶೀರ್ವಾದವನ್ನು ದಯಪಾಲಿಸಿರ್ತಕ್ಕಂತಹ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಅಡಿದಾರಲಿ ಭಕ್ತಿಯ ದೀರ್ಘ ಪ್ರಣಾಮಗಳನ್ನು ಸಮರ್ಪಣೆಗೈದು ಆಗಮಿಸಿರ್ತಕ್ಕಂತಹ ನಾಡಿನ ವಾಮದೇವ ಶಿವಾಚಾರ್ಯರ ಎಮ್ಮಿಗನೂರಿನ ಪರಮ ಪೂಜ್ಯರಲ್ಲಿ, ಗೌಡಕುಂದಿಯ ಪರಮ ಪೂಜ್ಯರಲ್ಲಿ, ಕಲ್ಯಾಣ ಮಹಾಸ್ವಾಮಿಗಳಲ್ಲಿ ಹಾಗೂ ಮಠಾಧೀಶರ ಧರ್ಮ ಪರಿಷತ್ತಿನ ಎಲ್ಲ ಪರಮ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಗೈದು ಭಕ್ತರಿಂದ ಇವತ್ತು ಈ ಶ್ರೀಮಠದ ಸರ್ವ ಸದ್ಭಕ್ತರಲ್ಲಿ ಹಾಗೂ ವಂಶದ ಸಕಲ ಬಂಧುಗಳಲ್ಲಿ ತಿಳಿಸುವುದೇನೆಂದರೆ, ಇವತ್ತಿನ ದಿವಸ ಗುರುಗಳ ಪಂಚಮ ದಿನದ ಪುಣ್ಯಾರಾಧನೆ ಅಲ್ಲ, ಪಂಚಮ ದಿನದ ಆರಾಧನಾ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ. ಈ ಸಮಯದಲ್ಲಿ ಜಗದ್ಗುರುಗಳು ಆಗಮಿಸಿರುವುದರಿಂದ ಅವರ ಮೂಲಕ ಇವತ್ತಿನ ಉತ್ತರಾಧಿಕಾರಿಯನ್ನ ನಾವೆಲ್ಲರೂ ಕೂಡ ಘೋಷಣೆ ಮಾಡಿದ್ದೀವಿ. ಆ ಉತ್ತರಾಧಿಕಾರಿ ಇನ್ನು ಮುಂದೆ ನಿಮ್ಮ ಸಮಾಜದ ಮಗುವಾಗಿ ಬೆಳ್ಕೊಂಡು ಹೋಗ್ತದೆ. ಅದಕ್ಕೆ ನಿಮ್ಮ ಎಲ್ಲರ ಸಹಕಾರ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಗುರುಗಳ ಪುಣ್ಯಾರಾಧನೆಯನ್ನ ಹಾಗೂ ಅವರ ಗದ್ದುಗೆಯ ಕಟ್ಟಡದ ಲೋಕಾರ್ಪಣೆಯನ್ನ ಒಟ್ಟೊಟ್ಟಿಗಾಗಿ ನಾವು ಮಾಡೋದಕ್ಕೆ ಸನ್ನದ್ಧರಾಗಿದ್ದೀವಿ. ಅದಕ್ಕೆ ಎಲ್ಲ ಸದ್ಭಕ್ತರು ಕೂಡ ಒಮ್ಮನಸ್ಸಿನಿಂದ ನಿಮ್ಮ ತನು ಮನ ಧನದ